ನರಿಯ ಬಗ್ಗೆ ಈಗಾಗಲೇ ಹಲವಾರು ಕಥೆಗಳನ್ನು ಕೇಳಿದ್ದೇವೆ ಮತ್ತು ತಿಳಿದುಕೊಂಡಿದ್ದೇವೆ. ಆದರೆ ನನ್ನ ಮನಸ್ಸಿಗೆ ಹತ್ತಿರವಾದಂಥ ಒಂದು ಪುಟ್ಟ ಕಥೆಯನ್ನು ನಿಮ್ಮೊಡನೆ ಇಂದು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಆ ಚಿಕ್ಕ ಕಥೆಯನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಹೀಗೆ ಒಂದು ದಿನ ಕಾಡಿನ ರಾಜ ಸಿಂಹನಿಗೆ ತನ್ನ ಬಾಯಿ ವಾಸನೆ ಬರುತ್ತಿದೆಯೋ ಎಂಬ ಪ್ರಶ್ನೆ ಮೂಡಿಯೇ ಬಿಡುತ್ತದೆ. ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ಹೊರಟಾಗ ಸಿಂಹನ ಕಣ್ಣಿಗೆ ಬಿದ್ದದ್ದು ಜಿಂಕೆ. ಜಿಂಕೆಯ ಬಳಿ ಹೋಗಿ ಸಿಂಹ ಕೇಳುತ್ತದೆ, ನನ್ನ ಬಾಯಿ ವಾಸನೆ ಬರುತ್ತಿದೆಯಾ ಅಂತ. ಆಗ ಜಿಂಕೆ ಗೊಂದಲದಲ್ಲಿಯೇ ಉತ್ತರಿಸುತ್ತದೆ, ಹೌದು ರಾಜ, ನಿನ್ನ ಬಾಯಿ ವಾಸನೆ ಬರುತ್ತಿದೆ ಎಂದು. ಆಗ ಸಿಂಹ ಕೋಪಗೊಂಡು, ಈ ವಿಷಯವನ್ನು ನೀನು ನನಗೆ ಮೊದಲೇ ಏಕೆ ತಿಳಿಸಲಿಲ್ಲ ಎಂದು ಜಿಂಕೆಯನ್ನು ಕೊಂದು ಬಿಡುತ್ತದೆ. ನಂತರ ಸಿಂಹ ಕೋತಿಯ ಬಳಿ ಹೋಗಿ ಅದೇ ಪ್ರಶ್ನೆಯನ್ನು ಕೇಳುತ್ತದೆ. ಆಗ ಕೋತಿ ಭಯದಿಂದ, ಇಲ್ಲ ಸ್ವಾಮಿ, ನಿನ್ನ ಬಾಯಿ ವಾಸನೆ ಬರುತ್ತಿಲ್ಲ ಎಂದು ಉತ್ತರಿಸುತ್ತದೆ. ಈ ಉತ್ತರವನ್ನು ಕೇಳಿದಂತಹ ಸಿಂಹನಿಗೆ ವಿಪರೀತ ಕೋಪ ಬಂದು, ನೀನು ಸುಳ್ಳು ಹೇಳುತ್ತಿರುವೆ ಎಂದು ಕೋತಿಯನ್ನು ಸಹ ಸಾಯಿಸಿಬಿಡುತ್ತದೆ. ನಂತರ ಸಿಂಹ ನರಿಯ ಬಳಿ ಹೋಗಿ ಅದೇ ಪ್ರಶ್ನೆಯನ್ನು ಕೇಳುತ್ತದೆ. ಆದರೆ ನರಿಯು ಕೋತಿ ಹಾಗೂ ಜಿಂಕೆಯ ರೀತಿ ಉತ್ತರಿಸದೆ ತನ್ನ ಬುದ್ಧಿವಂತಿಕೆ ಹಾಗೂ ಜಾಣತನದಿಂದ ಹೇಳುತ್ತದೆ, ರಾಜ, ನನಗೆ ವಿಪರೀತ ಶೀತ ಆಗಿರುವ ಕಾರಣ ನಿನ್ನ ಬಾಯಿಯ ವಾಸನೆಯನ್ನು ನನಗೆ ಗ್ರಹಿಸಲು ಸಾಧ್ಯವಾಗುತ್ತಿಲ್ಲ. ಈ ಉತ್ತರವನ್ನು ಕಂಡುಕೊಂಡಂತಹ ಸಿಂಹ ನರಿಯನ್ನು ಏನೂ ಮಾಡದೆ ಅಲ್ಲಿಂದ ಸುಮ್ಮನೆ ಹೋಗಿಬಿಡುತ್ತದೆ. ಇದರಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ನಮ್ಮ ಜೀವನದಲ್ಲಿ ಕೆಲವು ಬಾರಿ ನಾವು ನರಿಯಂತೆಯೇ ಯೋಚನೆ ಮಾಡಬೇಕು, ಅದರ ಜಾಣತನದಂತೆಯೇ ಜೀವನವನ್ನು ನಡೆಸಬೇಕು ಮತ್ತು ನಮಗೆ ಸಂಬಂಧವಿಲ್ಲದ ವಿಷಯಗಳಲ್ಲಿ ಮಾತನಾಡುವುದಾಗಲಿ ಅಥವಾ ತಲೆ ಹಾಕುವುದಾಗಲಿ ಮಾಡಬಾರದು ಎನ್ನುವುದು ಈ ಒಂದು ಕಥೆಯ ಉದ್ದೇಶವಾಗಿದೆ. ಧನ್ಯವಾದಗಳು.